ಇಲ್ಲಿ ನಾನು ಅರ್ಜುನನ ಮೇಲೆ ಕೂತ್ಕೊಂಡು ಆನೆ ಹಿಡಿಯೋಕ್ಕೆ ಹೋದಾಗ 3 ಆನೆಗಳು ಫೈಟ್ ಆಯಿತು. 3 ಆನೆಗಳಿಗೂ ಇವನೇ ಅದಕ್ಕೆ ಆನೆಗೆ ಬೆನ್ನು ತಲೆ ಹಿಂಗೆ ತಟ್ಟಿ ಹೊಡಿ ಅಂತ ಅವ್ರ ಭಾಷೆಯಲ್ಲಿ, ನಂಗೆ ಆ ಭಾಷೆ ಬರೋಲ್ಲ. ಅಭಿಮನ್ಯು ಹೊಡೆದಕ್ಕೆ ಕಾಡಾನೆಗಳು ಸಹಿಸ್ಕೊಳಕ್ಕಾಗಲ್ಲ. ಕಾಡಾನೆಗಳು ಮತ್ತೆ ಮುಖನೂ ಕೊಡಲ್ಲ. ಅರ್ಜುನನ ಮೇಲೆ ಕೂತ ಮಾವುತ ಏನು ಪ್ರಯೋಜನ ಇರಲಿಲ್ಲ. ಹಾಗಾಗಿ ಅದು ಅರ್ಜುನ ಸಾಯ ಕಾರಣವೂ ಅದೇ, ಆವತ್ತು ಗುಂಡನ್ನು ತೂಕಕ್ಕಾಗದಿದ್ದು ಅದೇ ಕಾರಣ. ಗುಂಡ ಕಾರ್ಯಾಚರಣೆಗಿಂತ ನಾನು ಮತ್ತೂರು ಅನ್ನೋ ಒಂದು ಆನೆ ಕಾರ್ಯಾಚರಣೆ ಬಗ್ಗೆ ಹೇಳ್ತೀನಿ. ಈ ಮತ್ತೂರು ಅನ್ನೋ ಆನೆ ಸುಮಾರು 4-5-6 ವರ್ಷದ ಹಿಂದೆ ಕೊಡಗಿನ ಭಾಗದಿಂದ ನಮ್ಮ ಸಕಲೇಶ್ಪುರಕ್ಕೆ ಎಂಟ್ರಿ ಆಯಿತು. ಅದು ಎಸ್ಲೂರು ವಲಯ ಅಂತ ಒಂದು ಎಸ್ಲೂರು ವಲಯ ಇದೆ. ಕೊಡಗಿನಿಂದ ಹೇಮಾವತಿ ನದಿ ದಾಟಿ ಕೊಡಗಿನ ಹೇಮಾವತಿ ನದಿಯ ಬಲದಂಡೆಯಲ್ಲಿ 2 ಆನೆ ಕಾಡುಗಳಿವೆ. ಅದು ಕೊಡಗಿನ ಭಾಗದಲ್ಲಿ. ಒಂದು ಕಟ್ಟೆಪುರ ಅಂತ, ಇನ್ನೊಂದು ಉಂಬ್ಳಿ ಬೆಟ್ಟ ಅಂತ. ಈ ಭಾಗದಿಂದ ಬಂದ ಎಲ್ಲ ಕಾಡಾನೆಗಳು ನಮ್ಮ ಭಾಗಕ್ಕೆ ಬರೋದು, ಫಸ್ಟ್ ಎಂಟ್ರಿ ಕೊಡೋದು ಕಟ್ಟೆಪುರ ಅಂತ. ಅದಿಲ್ಲ ಅಂದರೆ ಉಂಬ್ಳಿ ಬೆಟ್ಟ ಅಂತ. ಉಂಬ್ಳಿ ಬೆಟ್ಟ ಸುಮಾರು ಒಂದು 150-200 ಎಕರೆ ಇದೆ. ಅವೆಲ್ಲ ಆನೆಗಳದ್ದೇ ಕಾಡು. ಆಮೇಲೆ ನದಿ ದಾಟಿ ಸಕಲೇಶ್ಪುರ ತಾಲೂಕಿನ ಎಸ್ಲೂರು ಅರಣ್ಯ ವಲಯಕ್ಕೆ ಬರುತ್ತೆ. ಅಲ್ಲೊಂದು ಗ್ರಾಮ ಇದೆ ಮತ್ತೂರು ಅಂತ. ಫಸ್ಟ್ ಅದು ಕಾಣಿಸ್ಕೊಂಡು ಆನೆ ಒಂದು ದೈತ್ಯ ಆನೆ. ಅದೊಂದು ಸ್ವಲ್ಪ ಅಂತ ರೆಡ್ ವೈಟ್ ಇತ್ತು ಆನೆ. ಅದು ಫಸ್ಟ್ ಕಾಣಿಸ್ಕೊಂಡಿದ್ದು ಮತ್ತೂರು ಅನ್ನೋ ಗ್ರಾಮದಲ್ಲಿ. ಅದಕ್ಕೋಸ್ಕರ ಅದಕ್ಕೆ ಮತ್ತೂರು ಅಂತ ಹೆಸರಿಡ್ತಾರೆ. ಭಾರಿ ದೈತ್ಯ ಆನೆ. ಅದೇನು ಕಡಿಮೆ ಏನಿರಲಿಲ್ಲ, ನಮ್ಮ ಭೀಮನ್ ಥರನೇ ಆ ಹೈಟೇ ಇತ್ತು. ಸುಮಾರು 9.5-10 ಅಡಿನೇ ಇತ್ತು. ಸುಮಾರು 5.5ರಿಂದ 6,000 kg ಅಷ್ಟೇ ಇತ್ತು. ಅದಕ್ಕೆ ಯಾಕೋ ಇದ್ದಕ್ಕಿದ್ದಂಗೆ ಮನುಷ್ಯನ ಮೇಲೆ ದಾಳಿ ಮಾಡೋಕ್ಕೆ ಶುರುವಾಯಿತು. ಸುಮಾರು 10-11 ಜನನ ಹೊಡೆದು ಸಾಯಿಸ್ತು. ಆದರೆ ಕೆಲವು ಆನೆಗಳಿಗೆ ಏನಾಗ್ತದೆ, ರೋಡ್ ಕ್ರಾಸ್ ಮಾಡೋತ್ತಿಗೆ ಇಲ್ಲ ಆಕಸ್ಮಿಕ ಮನುಷ್ಯರು ಎದುರಾದಾಗ ಸೊಂಡ್ಲಲ್ಲೇನೋ ಹೊಡೆದು ಆ ರೀತಿ ಸಾಯಿಸ್ತವೆ. ಇದು ಹಾಗಲ್ಲ, ಇದು ಬೇಕು ಅಂತೇಳಿ ಅಟ್ಟಿಸ್ಕೊಂಡು ಹೋಗಿ ಸಾಯಿಸ್ತಿತ್ತು. ಸಕಲೇಶ್ಪುರದಿಂದ 4-5-6 ಕಿಲೋಮೀಟ್ರ್ ದೂರದಲ್ಲಿ ಒಂದು ಗೀತಾಂಜಲಿ ಎಸ್ಟೇಟ್ ಅಂತಿದೆ. ಅಲ್ಲಿ ಒಂದು ಕೆಂಪಲಾಲ್ ಅಂತ ಒಂದು ಗ್ರಾಮ ಇದೆ. ಕೆಲವೇ ಸೆಕೆಂಡಲ್ಲಿ ಇಬ್ಬರನ್ನ ಒಂದೇ ಸ್ಪಾಟಲ್ಲಿ ಹೊಡೆದಾಕ್ತು. ಅದಾದಮೇಲೆ ಬೇಲೂರು ಭಾಗದಲ್ಲೂ ಹೋಗಿ ಸಾಯಿಸ್ತು. ಇದ್ರ ಉಪದ್ರ ಅತಿ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಆಮೇಲೆ ಈ ಆನೆಯನ್ನು ಹಿಡಿಬೇಕು ಅಂತ ಆಯಿತು. ಇದ್ರದ್ದು ಕೋರೆಗಳೇನು ಅಷ್ಟು ಉದ್ದ ಇರಲಿಲ್ಲ. ಆದರೆ ಆನೆ ಭಾರಿ ದೈತ್ಯ ಆಗಿತ್ತು. ಸುಮಾರು 45-50 ವರ್ಷದ ಆನೆ ಇದು. ಆಮೇಲೆ ಇದನ್ನ ಹಿಡಿಯೋದು ಅಂತಾದಾಗ ನಾನು ಆ ಕಾರ್ಯಾಚರಣೆಗೆ ಹೋಗಿದ್ದೆ. ನಾನು ಕಾಡೊಳಗೆಲ್ಲ ಹೋಗಿದ್ದೆ. ಅಭಿಮನ್ಯು ಮತ್ತು ಅರ್ಜುನ ಬಂದಿರಲಿಲ್ಲ. ಮತ್ತು ಕೆಲವು ಆನೆಗಳೆಲ್ಲ ಇದ್ದು. ಅಭಿಮನ್ಯು ಮೇನ್. ಆಮೇಲೆ ನಮ್ಮ ಸಕಲೇಶ್ಪುರದ ಭಾಗದಲ್ಲಿತ್ತು ಆನೆ. ಒಂದು ದಿವಸ ಅದಕ್ಕೇನೋ ಗೊತ್ತಾಗ್ಬಿಡ್ತು ಅಂತ ಕಾಣ್ತದೆ, ಇಲ್ಲ ಆನೆಗಳ ಸ್ಮೆಲ್ಲೇನ. ಆನೆ ನಿಲ್ತಿರಲೇ ಇಲ್ಲ. ಅದನ್ನ ಫಾಲೋ ಮಾಡಿ ಲಾಸ್ಟಿಗೆ ಆನೆನ ನಾನು ನನ್ನೊಂದು ಗಾಡಿಯಲ್ಲಿ ಹೋಗಿ ಅಡ್ಡ ಹಾಕಿದೆ. ಅವತ್ತು ತಪ್ಪಿಸ್ಕೆ ಹೋಗಿದ್ರೆ ಅದು ಸಿಗ್ತಿರಲಿಲ್ಲ. ಮತ್ತೆ ವಾಪಸ್ ಬಂತು. ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು. ಡ್ರೋನ್ ಬಿಟ್ಟೆಲ್ಲ ನೋಡಿದು ಆನೆ ಅಲ್ಲಿ ಒಂದು ಕಾಡಲ್ಲಿ ನಿಂತಿತ್ತು. ಅದಾದ ಮೇಲೆ ಮತ್ತೆ ಮಾರನೇ ದಿವಸ ಹೋದಾಗ ಈ ಆನೆ ಒಂದು ತಪ್ಪು ಮಾಡಿಬಿಡ್ತು. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿದ್ದರೆ ಹೇಮಾವತಿ ನದಿ ದಾಟಿದರೆ ಅದು ಕೊಡಗಿಗೆ ಹೋಗ್ತಿತ್ತು. ಕೊಡಗಿನ ಕಾಡಿಗೆ ಹೋದರೆ ಈ ಆನೆ ಯಾರೂ ಹಿಡಿತಿರಲಿಲ್ಲ, ಇದು ಉಳ್ಕೊಬಿಡ್ತಿತ್ತು. ಆದರೆ ಇಂಥ ಒಂದು ದೈತ್ಯ ಆನೆ ಬೇಕಿತ್ತು. ಆದರೆ ಮನುಷ್ಯರನ್ನು ನಿರಂತರವಾಗಿ ಸಾಯಿಸ್ತಾ ಇತ್ತು. ವಿಚಿತ್ರವಾಗಿ ಸಾಯಿಸ್ತಿತ್ತು. ಎಲ್ಲ ಕೈ ಕಾಲು ಕಿತ್ತು ಬಿಸಾಕಿ, ಇಲ್ಲ ತಲೆ ಮೇಲೆಲ್ಲ ಕಾಲಿಟ್ಟು, ಇಲ್ಲ ಎದೆ ಮೇಲೆ ಕಾಲಿಟ್ಟು ಸಾಯಿಸ್ತಿತ್ತು. ಅದಕ್ಕೇನು ಮನುಷ್ಯನ ಮೇಲೆ ದ್ವೇಷ ಅಂತ ಗೊತ್ತಿರಲಿಲ್ಲ. ಕೊಡಗಿನಿಂದ ಬಂದಾಗ ಎಲ್ಲ ಸರಿತ್ತು. ನಮ್ಮಲ್ಲಿನ ಈ ಕಾಫಿ ಪ್ಲ್ಯಾಂಟ್ಗಳು ಅದು ಗುಂಡು ಹೊಡೆದು ಅದು
ಮತ್ತು ಆನೆಗಳು ಶೇಡ್ ತಿರ್ಸ್ಕೊಳ್ತವೆ. ಇವತ್ತು ನಾವು ಇಲ್ಲಿ ಹೊಡೆದಿದ್ದರೆ ಇನ್ನು ಬೇರೆ ಕಡೆ ಹೋಗಿ ಯಾರ ಪಾಪದ ಅಮಾಯಕನ್ನ ಸಾಯಿಸ್ತವೆ. ಇದು ಹಾಗೆ ಆಯಿತು ಅಂತ ಕಾಣ್ತದೆ. ಆಮೇಲೆ ಅದು ಮಾರನೇ ದಿವಸ ಹೇಮಾವತಿ ನದಿ ಸೈಡ್ ಇದ್ದಾಗ ಮತ್ತೆ ತಪ್ಪಿಸ್ಕೊಂಡು ಹೊಡ್ತು. ನಾವು ಹೋಗಿ ಅಲ್ಲಿ ಹೇಮಾವತಿ ನದಿ ದಾಟಿದಂಗೆ ಅದು ಅಡ್ಡಗಟ್ಟಿದ್ದು. ಆಮೇಲೆ ಅದಕ್ಕೆ ಫಸ್ಟು ಡಾಟ್ ಮಾಡಿದ್ದು ಯಾರು ಅಂದರೆ ನಮ್ಮ ವೆಟರ್ನರಿ ಡಾಕ್ಟರ್ ರಮೇಶ್ ಹೊಡೆದ ಮೇಲೆ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಒಂದು ಕಾಡಲ್ಲಿ ನಿಂತ್ಕೊಂಡಿತ್ತು. ಆಮೇಲೆ ಅಲ್ಲಿ ಹೋಗಿ ವೆಂಕಟೇಶನ್ ಹೊಡಿತಾರೆ. ಆಮೇಲೆ ಆನೆ ಬೀಳಲೇ ಇಲ್ಲ. ಆ ಆನೆ ದೈತ್ಯ ಆನೆ ಅದು ನಾವು ನೋಡಿದ್ದು, ನಾವು ಭಾರಿ ಮನಸ್ಸಿತ್ತು ಅದನ್ನ ಸ್ವಲ್ಪ ಮುಟ್ಟಬೇಕು ಅಂತ. ನಾನು ಅಲ್ಲಿ ಹಂಗೆ ನಿಂತಿತ್ತು. ಅದಕ್ಕೆ ಆನೆ ಫುಲ್ಲು ಅಂದರೆ ಬಿದ್ದೋಗಿರಲಿಲ್ಲ, ಬೀಳ್ತಿರಲೇ ಇಲ್ಲ. ಆಮೇಲೆ ನಮ್ಮ ಆನೆಗಳನ್ನೆಲ್ಲ ಸೈಡಿಗೆ ನಿಲ್ಲಿಸ್ತು. ಅದಾದಮೇಲೆ ನನಗೆ ಅದರದ್ದು ಬೆನ್ನು ಸಮದಲ್ಲಿ ಆ ತೊಡೆ ಮೇಲ್ಗಡೆ ಏನೋ ಚುಚ್ಚಿದಂಗೆ ಕಾಣ್ತಾಯಿತ್ತು. ನಾನು ರಮೇಶ್ ಡಾಕ್ಟ್ರಿಗೆ ಹೇಳಿದೆ, ಏನೋ ಚುಚ್ಚಿದೆ ನೋಡಿ ಅಂತ. ರಮೇಶ್ ಡಾಕ್ಟ್ರು ಇನ್ನೊಂದು ಆನೆ ಮೇಲೆ ಹತ್ತಿ ಕೂತ್ಕೊಂಡು ಅದನ್ನ ತೆಗೆದು ನೋಡಿದಾಗ ಈ ಹಿಂದೆ ನಮ್ಮಲ್ಲೇ ಒಂದು ಆನೆ ಮದ ಬಂದಿತ್ತು. ಅದಕ್ಕೆ ನಾವು ಸೀಗೆ ಅಂತ ಹೆಸರಿಟ್ಟಿದ್ದು. ಸೀಗೆ ಈ ಆನೆಗೂ ಒಂದು ಭಾರಿ ಫೈಟ್ ಆಗಿತ್ತು 2 ದಿವಸ. ಲಾಸ್ಟಿಗೆ ಸೀಗೆದು ಕೋರೆ ಉದ್ದ ಇತ್ತು. ಸೀಗೆ ಹೊಡೆದ ರಭಸಕ್ಕೆ ಇದ್ರದ್ದು ಬೆನ್ನು ಸಮ ಹಿಂಭಾಗ ತೊಡೆಯಲ್ಲಿ ಕೋರೆ ಮುರಿದು ಆ ಕೋರೆ ಅದರೊಳಗೆ ಇತ್ತು. ಕೋರೆ ತೆಗೆದಾಗ ಎಲ್ಲ ಕೊಳೆತು ವಾಸನೆ ಬರ್ತಾಯಿತ್ತು. ಆಮೇಲೆ ಆನೆ ಎಲ್ಲ ಹಿಡ್ದಾಯಿತು. ಅದಷ್ಟು ಒಳ್ಳೆಯ ಒಂದು ದೊಡ್ಡ ಸಲಗ, ಅಷ್ಟು ದೈತ್ಯ ಆನೆನ ನಮ್ಮಲ್ಲಿ ಇಟ್ಕೋಬೋದಿತ್ತು. ಈಗ ಯಾವುದೋ ದುಬಾರಿಯಲ್ಲಿ, ಮತ್ತಿಗೋಡಲ್ಲಿ, ಇನ್ನು ಬೇರೆ ಕಡೆ ಎಲ್ಲ ಸಹಾಯಕ್ಕಾದ ಚಿಕ್ಕ ಚಿಕ್ಕ ಆನೆಗಳನ್ನೆಲ್ಲ ಸುಮ್ಮನೆ ದಂಡಕ್ಕೆ ಸಾಕ್ತಾಯಿದ್ದಾರೆ. ಅವು ಕ್ಯಾಂಪಿಗೂ ಅಲ್ಲ, ಆನೆ ಹಿಡಿಯೋಕ್ಕೂ ಅಲ್ಲ, ಅಲ್ಲಿ ಹುಲಿ ಹಿಡಿಯೋಕ್ಕೂ ಅಲ್ಲ ಅಂಥ ಆನೆಗಳಿದೆ. ಈ ಆನೆ ಇಟ್ಕೋಬೇಕಿತ್ತು. ಇದು ಸತ್ಯಮಂಗಲ ಭಾಗದಲ್ಲಿ ತಂದು ತಮಿಳ್ನಾಡು ಬಾರ್ಡ್ರಿಗೆ ಬಿಟ್ಟರು. ತಮಿಳ್ನಾಡು ಬಾರ್ಡ್ರಲ್ಲಿ ಬಿಟ್ಟಾಗ ಇದು ಯಾವುದೋ ಒಂದು ಹೊಲಕ್ಕೆ ಅದು ಆಹಾರ ತಿನ್ನಕ್ಕೆ ಹೋದಾಗ ನಮಗೊಂದು ವೀಡಿಯೋ ಬಂತು. ಒಂದು ವೈರ್ ಹೀಗೆ ಕೆಳಗೆ ಹೋಗಿತ್ತು. ಅದು ಕರೆಕ್ಟಾಗಿ ತಲೆಗೆ ಟಚ್ ಆಗಿ ಇದು ಆನೆ ಸತ್ತೋಯ್ತು. ಇದು ಮತ್ತೂರು ಆನೆಯ ಕತೆ. ಆಮೇಲೆ ಗುಂಡ ಆನೆಗೇನು ವಯಸ್ಸಾಗಿರಲಿಲ್ಲ. ಗುಂಡ ಆನೆಗೆ ಒಂದು 18ರಿಂದ 22 ವರ್ಷದ ಆನೆ. ಆದರೆ ಅದು ನಮ್ಮ ಸಕಲೇಶ್ಪುರದ ಬ್ರೀಡ್ ಆಗಿದ್ದರಿಂದ ಈ ಕೊಡಗಿಂದು ಇಲ್ಲ ಅಂದರೆ ನಮ್ಮ ಚಿಕ್ಕಮಗಳೂರಿನ ಭದ್ರಾ ಆನೆಗಳಂಗೆ ಕೋರೆ ಉದ್ದ ಇರಲಿಲ್ಲ, ಒಂದಿಷ್ಟುದ್ದ ಕೋರೆ ಇತ್ತು. ಈಗೇನು ನಮ್ಮ ದುಬಾರಿಯಲ್ಲಿ ಇರೋ ನಮ್ಮ ಕರಡಿ ಆನೆ ಏನಿದೆ ಆ ಥರ ಕೋರೆ ಆನೆ ಅದು. ಯಾರನ್ನೂ ಅಟ್ಟಾಡಿಸ್ಲಿಲ್ಲ, ಯಾರಿಗೂ ತೊಂದರೆ ಕೊಡಲಿಲ್ಲ. ಆದರೆ ಒಂದು ಶೋ ಮಾಡ್ತಿತ್ತು. ಯಾರ್ದಾರ ಮನೆಯ ಬಾಗಿಲಲ್ಲಿ ಬಂದು ನಿಂತ್ಕೊಳ್ಳೋದು, ಇನ್ನೇನಾರ ಮಾಡ್ತಿತ್ತು. ಹಗಲು ಎಲ್ಲ ತಿರುಗಾಡೋದು. ಅದು ನಮ್ಮ ಮನುಷ್ಯರಿಗೆ ಅದು ಸಹಿಸೋಕ್ಕಾಗಲಿಲ್ಲ. ಯಾಕೆಂದರೆ ಆನೆಗಳು, ಅವ್ರ ಲೆಕ್ಕದಲ್ಲಿ ಆನೆಗಳು ರಾತ್ರಿಯೇ ತಿರುಗಬೇಕು, ಹಗಲು ತಿರುಗಾಡಬಾರ್ದು ಅಂತ. ಆ ರೀತಿ ಅದಕ್ಕೆ ಹಿಡಿಯೋಕ್ಕೆ ಒಂದು ಆರ್ಡ್ರ್ ಕೊಟ್ಟರು. ಆ ಆನೆ ಸುಮಾರು 3 ವರ್ಷದ ಹಿಂದೆ ಇನ್ನೊಂದು ದೈತ್ಯ ಆನೆ ಇತ್ತು ನಮ್ಮ ಸಕಲೇಶ್ಪುರ ಭಾಗದಲ್ಲಿ. ಅದ್ರದ್ದು ಸಹಚರ, ಅದ್ರ ಫ್ರೆಂಡು. ಅಲ್ಲೊಂದು ಬೆಂಡೆಕಾಡು ಅಂತ ಇತ್ತು. ನಾನು ಅವತ್ತು ಆ ಕಾರ್ಯಾಚರಣೆಗೂ ಇದ್ದೆ. ನಾನು ಅಭಿಮನ್ಯು ಜೊತೆ ಇದ್ದೆ. ಆವಾಗ ಈ ಗುಂಡ ಇನ್ನೊಂದು ಆ ದೈತ್ಯ ಆನೆ 2 ಒಟ್ಟಿಗಿದ್ದು. ಆವಾಗ ಅದಕ್ಕೆ ಡಾಟ್ ಮಾಡಿದಾಗ ಇದೆಲ್ಲ ನೋಡ್ತಾಯಿತ್ತು. ಅದು ಬಿದ್ದಿದ್ದು ನೋಡ್ತು. ಆಮೇಲೆ ಅಲ್ಲಿಂದ ಓಡೋದ್ಮೇಲೆ ಇದೊಂದು ಸ್ವಲ್ಪ ಮನುಷ್ಯರಿಗೆಲ್ಲ ಶೋ ಮಾಡೋಕ್ಕೆ ಶುರು ಮಾಡ್ತು. ಮನೆ ಹತ್ರ ಬರೋದು, ಅಲ್ಲಿ ಇಲ್ಲಿ ತಿರುಗಾಡೋದು, ಜನಗಳನ್ನೆಲ್ಲ ಒಂಥರ ಗುರಾಯಿಸೋದು ಮಾಡ್ತಾಯಿತ್ತು. ಒಳ್ಳೆ ಮೈಕಟ್ಟಿನ ಆನೆ. ಒಂದು 20 ವರ್ಷ 22 ವರ್ಷದ ಆನೆ ಇದು. ಆಮೇಲೆ ಇದನ್ನ ಹಿಡಿಯೋದು ಅಂತ ಆಯಿತು. ಇದನ್ನ ಹಿಡಿಯೋಕ್ಕಿಂತ ಇದು ಈಗ ಏನು ದುಬಾರಿಯಲ್ಲಿದೆ, ನಾವು ಅದಕ್ಕೆ ಇಲ್ಲಿ ದುಬಾರಿಯಲ್ಲಿ ಭೀಷ್ಮ ಅಂತ ಹೆಸರಿಟ್ಟಾರಲ್ಲ, ಆ ಆನೆಗೆ ನಾವು ಮೌಂಟೇನ್ ಅಂತ ಹೆಸರಿಟ್ಟಿದ್ದು. ಆ ಮೌಂಟೇನ್ ಆನೆ ಇದು. ಆಮೇಲೆ ಕರಡಿ, ಆಮೇಲೆ ಮತ್ತೂರು, ಆಮೇಲೆ ಸೀಗೆ, ಇನ್ನೊಂದು ಸಕ್ಕರೆಬೈಲಲ್ಲಿರೋ ಛೋಟ ಭೀಮ, ಆಮೇಲೆ ವಿಕ್ರಾಂತ್,
ಇವರೆಲ್ಲ ನಮ್ಮ ಭೀಮಾ ಆನೆ ಸಹಚರರು. ಆಮೇಲೆ ತಣ್ಣೀರು ಇವೆಲ್ಲವು. ಆಮೇಲೆ ಏನಾಯಿತು, ಈ ಆನೆನ ಹಿಡಿಯೋದು ಅಂತ ಆಯಿತು. ಅವತ್ತು ಗೀತಾಂಜಲಿ ಎಸ್ಟೇಟ್ ಅಂತ ಒಂದು 200-250 ಎಕರೆ ಒಂದು ಎಸ್ಟೇಟ್ ಇದೆ ನಮ್ಮ ಭಾಗದಲ್ಲಿ, ನಮ್ಮ ಸಕಲೇಶ್ಪುರ ಭಾಗದಲ್ಲಿ. ಅಲ್ಲಿ ಈ ಮೌಂಟೇನ್ ಆನೆ ಜೊತೆಗೆ ಗುಂಡ ಒಟ್ಟಿಗೆ ಇದ್ದರು. ಇವರಿಬ್ಬರು ಫ್ರೆಂಡ್ಗಳೇ. ಮೌಂಟೇನ್ ಆನೆ ನಮ್ಮ ವೆಂಕಟೇಶಣ್ಣ ಮುಜೀಬ್ ಹೋಗಿ ಡಾಟ್ ಮಾಡಿರೋ ಅದು 1 ಕಿಲೋಮೀಟ್ರ್ ಅಂದಾಜು ಇವ್ರನ್ನ ಅಟ್ಟಿಸ್ಕೊಂಡು ಬಂದು ಬಿದ್ದೋಯ್ತು. ಅದನ್ನ ಲಾರಿಗೆ ಹಚ್ಚಿ ಅಲ್ಲೇ ಗುಂಡ ಆನೆ ಹಿಡಿಯೋದು ಅಂತ ಆಯಿತು. ಗುಂಡ ಆನೆ ಗೀತಾಂಜಲಿ ಎಸ್ಟೇಟಲ್ಲೇ ಇತ್ತು. ನಾನು ಅವ್ರ ಜೊತೆ ವೆಂಕಟೇಶಣ್ಣನ ಜೊತೆ ಇದ್ದೆ. ಅವಾಗ ಒಂದು ಮಳೆ ಬಂದು ಹೋಯಿತು. ಸುಮಾರು 2 ಗಂಟೆ ಟೈಮಲ್ಲಿ ಗುಂಡ ಆನೆ ಹೊರಗಡೆ ಬಂತು. ಭಾರಿ ಈಸಿ ಹೊಡೆದ್ರು, ರೋಡಿಗೆ ಬಂದು ಬಿತ್ತು. ಆ ಕಾರ್ಯಾಚರಣೆಗೆ ಅಭಿಮನ್ಯು, ಅರ್ಜುನ ಆನೆಗಳು ಬಂದಿದ್ದು. ಆಮೇಲೆ ಅರ್ಜುನ ಆನೆಗೂ ಗುಂಡನಿಗೂ ಒಂದು ಫೈಟ್ ಆಯಿತು. ಗುಂಡನ ಒಂದು ಅಡಿ ಹಿಂದಕ್ಕೆ ದೂಕೋಕ್ಕಾಗಲಿಲ್ಲ ಅರ್ಜುನನಿಗೆ. ಅರ್ಜುನ ಹೀಗೆ ತಲೆ ಕೊಟ್ಕೊಂಡು ಹೀಗೆ ತಲೆ ಅಲ್ಲಾಡಿಸಿ ಹೊಡೆದ. ಅದಾದಮೇಲೆ ಅಲ್ಲಿಗೆ ಸ್ಟಾಪ್ ಆಯಿತು. ಮತ್ತೆ ಗುಂಡ ಈ ಕಡೆ ಬಂದಾಗ ಅಭಿಮನ್ಯುಗೂ ಗುಂಡನಿಗೂ ಭಾರೀ ಒಂದು ಹೋರಾಟ ನಡೀತು. ಕೇವಲ ಒಂದು 20-22 ವರ್ಷದ ಆನೆಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಗುಂಡ ಆನೆಗೂ ಅಭಿಮನ್ಯುಗೂ ಫೈಟ್ ಆಯಿತು. ಆಮೇಲೆ ಗುಂಡ ಆನೆಗೆ ಮತ್ತೊಂದು ಇಂಜೆಕ್ಷನ್ ಕೊಟ್ಟು ಅದನ್ನ ಅಲ್ಲೇ ಮೆತ್ತಗೆ ಮಾಡಿದರು. ಗುಂಡ ಆನೆನ ಹಿಡಿದು ಏರಿಸಿ ಗುಂಡ ಆನೆನ ಮತ್ತು ಮೌಂಟೇನ್ ಆನೆನ ಒಂದೇ ಕಡೆ ಬಿಟ್ಟರು. ಅದ್ರ ಮೌಂಟೇನ್ ಮತ್ತು ವಾಪಸ್ ಬರೋತ್ತಿಗೆ ಮೌಂಟೇನ್ ಆನೆ ಮಧ್ಯದಲ್ಲಿ ಮತ್ತೆ ಒಂದು 2 ದಿವಸ ಬಿಟ್ಟು ಹಿಡಿದು 2 ದಿವಸ ಬಿಟ್ಟು ತಗೊಂಡೋಗಿ ಕ್ರಾಲಿಗೆ ಹಾಕಿರು, ದುಬಾರೆಗೆ ಹಾಕಿರು. ಆದರೆ ಈ ಗುಂಡ ಆನೆ ಸತ್ಯಮಂಗಲ ಭಾಗದಲ್ಲಿ ಬಿಟ್ಟಿದ್ದ ಆನೆ ಹೋಗಿ ತಮಿಳ್ನಾಡು ಆನೆಗಳ ಜೊತೆ ಸೇರ್ಕೊಂತು ಅಂತ ಕೆಲವ್ರು ಹೇಳಿರು. ಈ ಆನೆಯ ಮೈಕಟ್ಟು ಇದನ್ನೆಲ್ಲ ನೋಡಿ ತಮಿಳ್ನಾಡು ಆನೆಯರು ಇದನ್ನ ಹಿಡಿದು ಪಳಗಿಸಿದ್ದಾರೆ ಅಂತ ಆಯಿತು. ಗುಂಡ ಆನೆದು ಇವತ್ತಿನವರೆಗೂ ಯಾವುದೇ ಸುದ್ದಿ ಇಲ್ಲ. ಆದರೆ ಮತ್ತೂರು ಆನೆ ಕರೆಂಟಿಗೆ ಸಿಕ್ಸತ್ತೋಯ್ತು. ಆದರೆ ಮೌಂಟೇನ್ ಅಂತ ನಾವೇನು ಹೆಸರಿಟ್ಟಿದ್ದು ಅದೀಗ ದುಬಾರೆಯಲ್ಲಿ ಭೀಷ್ಮ ಅಂತ ಹೆಸರಿಟ್ಟಾರೆ. ಭೀಷ್ಮ ಈಗ ದುಬಾರೆಯಲ್ಲಿ ಇದ್ದಾನೆ. ಭೀಷ್ಮನ ಫ್ರೆಂಡು ಕರಡಿ, ಇವರೆಲ್ಲ ಫ್ರೆಂಡು ಸೀಗೆ, ಇವರೆಲ್ಲರೂ ಒಟ್ಟಿಗಿದ್ದಾರೆ ಈಗ ದುಬಾರೆಯಲ್ಲಿ. ಇಷ್ಟು ಆನೆಗಳ ಕತೆ.